ಸಂತ್ರಸ್ತೆಯನ್ನ ಅಪಹರಣ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರ ಬಂಧನ ನಿನ್ನೆ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿಯ, ನ್ಯಾಯಾಂಗ ಬಂಧನವ ಅಥವಾ ಪೊಲೀಸ್ ಕಸ್ಟಡಿಯ ಅನ್ನೋದು ಪ್ರಶ್ನೆ ಇದೆ. ಮಧ್ಯಾಹ್ನದ ವೇಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋರಮಂಗಲದ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಕೋರ್ಟ್ ರಜೆ ಹಿನ್ನೆಲೆ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ರೇವಣ್ಣಗೆ ಬಹುತೇಕ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡಬಹುದು. ಹಾಗೇನಾದ್ರೂ ಆದೇಶ ಬಂದಲ್ಲಿ ಜೈಲಿಗೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸಹಜವಾಗಿ ಇಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ವಿಚಾರಣೆಯ ಅಗತ್ಯ ಇರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೆಲ ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ. 14 ದಿನ, 10 ದಿನ ಈ ರೀತಿ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಕಸ್ಟಡಿ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅನ್ನೋದು ಪ್ರಶ್ನೆ. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಚ್.ಡಿ. ರೇವಣ್ಣ ಮುಂದಿರುವ ಆಯ್ಕೆಗಳು ಏನು? ರೇವಣ್ಣ ಮುಂದಿರುವ ಕಾನೂನು ಹೋರಾಟಗಳು ಏನು? ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದಾ? ರೇವಣ್ಣ ಪರ ವಕೀಲರು ಅಂದ್ರೆ ಹೌದು ಅಂತ ಇದೆ ಮೂಲಗಳು. ಈ ಕೇಸ್ಗೂ ರೇವಣ್ಣಗೆ ಸಂಬಂಧ ಇಲ್ಲ ಅಂತ ವಾದ ಮಾಡೋ ಸಾಧ್ಯತೆ ಕೂಡ ಇದೆ. ಈ ಕಿಡ್ನಾಪ್ ಕೇಸ್ ಇರಬಹುದು, ಲೈಂಗಿಕ ದೌರ್ಜನ್ಯ ಪ್ರಕರಣ ಇರಬಹುದು, ಇದ್ಯಾವುದಕ್ಕೂ ಕೂಡ ರೇವಣ್ಣ ಅವ್ರಿಗೂ ಈ ಪ್ರಕರಣಗಳಿಗೂ ಸಂಬಂಧವೇ ಇಲ್ಲ ಅಂತ ಅವರ ಪರ ವಕೀಲರು ವಾದ ಮಂಡನೆ ಮಾಡೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋ ಮೂಲಕ ನಿನ್ನೆಯೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಜಾಮೀನು ಸಿಗಬಹುದು ಈ ಪ್ರಕರಣದಲ್ಲಿ ಅಂತ. ಹಾಗಾಗಿ ನಿನ್ನೆ ಇಡೀ ದಿನ ಕೂಡ ಮೂರ್ ನೋಟಿಸ್ ಜಾರಿ ಆದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ ಎಸ್ಐಟಿ ಅಧಿಕಾರಿಗಳ ಮುಂದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾದೇಶ್ ಎಸ್ಐಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ ಎಚ್.ಡಿ. ರೇವಣ್ಣ ಅವರ ಮುಂದೆ ಇರುವಂತಹ ಆಯ್ಕೆಗಳು, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಹಾದಿ ಯಾವ ರೀತಿ ಸಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಚ್.ಡಿ. ರೇವಣ್ಣ ಅವರನ್ನ ಕಂಪ್ಲೀಟ್ ಆಗಿ ವಿಚಾರಣೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರನ್ನು ಅರೆಸ್ಟ್ ಮಾಡಿರೋದು ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ರೇವಣ್ಣ ಅವರ ಕಡೆಯವರು ಕೂಡ ಈಗಾಗಲೇ ಸೆಷನ್ ಕೋರ್ಟ್ಗೆ ಬೇಲ್ ಅರ್ಜಿಯನ್ನು ಹಾಕಿದ್ರು, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿದ್ರು. ನಿನ್ನೆ ಯಾವಾಗ ಆ ಅರ್ಜಿಯ ವಾದ ವಿವಾದ ನಂತರ ಆ ಅರ್ಜಿಯ ಮಧ್ಯಂತರ ಆದೇಶವನ್ನು ತಡೆಹಿಡಿಯಲಾಗಿತ್ತು. ಆ ಅರ್ಜಿ ಮಧ್ಯಂತರ ಆದೇಶವನ್ನು ವಜಾ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ಮನೆಯಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ಕರೆತರುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಇವರ ಮುಂದಿನ ಭವಿಷ್ಯ, ಜೈಲಲ್ಲಿ ಇರ್ತಾರಾ ಅಥವಾ ಇವ್ರಿಗೇನಾದರೂ ರಿಲೀಫ್ ಸಿಗುತ್ತಾ, ಜೊತೆಗೆ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತಾ, ಎಲ್ಲವೂ ಕೂಡ ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಇಲ್ಲಿ ಡಿಪೆಂಡ್ ಆಗಿದೆ. ಯಾಕಂದರೆ ಈಗಾಗಲೇ ಆಕೆಯ ಮಗ ಒಂದಷ್ಟು ಆರೋಪಗಳನ್ನು, ಗಂಭೀರ ಆರೋಪಗಳನ್ನು ಮಾಡಿ ಒಂದಷ್ಟು FIRಗಳಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಎಚ್.ಡಿ. ರೇವಣ್ಣ ಅವರ ಹೆಸರಿದೆ, ಅವರ ವೈಫು ಭವಾನಿ ರೇವಣ್ಣ ಅವರ ಹೆಸರಿದೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಹೆಸರಿದೆ. ಆದರೂ ಕೂಡ ಇಬ್ಬರ ವಿರುದ್ಧ ಅಲ್ಲಿ FIR ಆಗಿತ್ತು. ಅದರಲ್ಲಿ A1 ಎಚ್.ಡಿ. ರೇವಣ್ಣ ಆಗಿರ್ತಾರೆ. ಇವರ ಒಂದು ಮಾತಿನಿಂದಲೇ ಅವರನ್ನು ಕಿಡ್ನಾಪ್ ಮಾಡಲಾಗಿತ್ತು ಸಂತ್ರಸ್ತೆಯನ್ನ ಅನ್ನುವಂಥದ್ದು ಅಲ್ಲಿರುವಂಥ ಆರೋಪ. ಹೀಗಾಗಿ ಆ ಒಂದು ಗ್ರೌಂಡ್ಸ್ ಮೇಲೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು SIT ಅಧಿಕಾರಿಗಳು ಕಲೆಕ್ಟ್ ಮಾಡುವಂಥ ಕೆಲಸನ ಮಾಡಲಾಗ್ತದೆ. ಈಗಾಗಲೇ ಆ ಸಂತ್ರಸ್ತೆ ಪೊಲೀಸರ ವಶದಲ್ಲಿದ್ದಾಳೆ, ಅಂದರೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಆಕೆಯನ್ನು. ಈಗ ಆಕೆ ನೀಡುವಂಥ ಒಂದಷ್ಟು ಹೇಳಿಕೆಯ ಮೇಲೆ ಇವರ ಒಂದು ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದರೆ ಈಗಾಗಲೇ ಆಕೆ ತಮ್ಮನ್ನು ಕಿಡ್ನಾಪ್ ಮಾಡಿದಾಗಿ ಆಕೆನ ಮಗ ದೂರನ ಕೊಟ್ಟಿದ್ದಾನೆ. ಇಷ್ಟು ದಿನ ಕೂಡ ಆಕೆ ಪತ್ತೆ ಆಗಿರಲಿಲ್ಲ. SIT ಅಧಿಕಾರಿಗಳು ಪ್ರಕರಣ ದಾಖಲಾದ ಮೇಲೆ ಹುಡುಕಾಡಿದಂಥ ಸಂದರ್ಭದಲ್ಲಿ ಒಂದು ತೋಟದ ಮನೆಯಲ್ಲಿ, ಅದು ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಹೀಗಾಗಿ ನಿಜಕ್ಕೂ ಕೂಡ ಕಿಡ್ನಾಪ್ ಮಾಡಲಾಗಿತ್ತಾ, ಕಿಡ್ನಾಪ್ ಮಾಡಿ ಆಕೆಗೆ ಕಿರುಕುಳ ನೀಡಲಾಗಿತ್ತಾ, ಜೊತೆಗೆ ಅಲ್ಲಿ FIRನಲ್ಲಿ ಉಲ್ಲೇಖ ಮಾಡಿದಂತೆ ಈಕೆಯನ್ನು ಲೈಂಗಿಕವಾಗಿ ದೌರ್ಜನ್ಯ ಬಳಸಲಾಗಿದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿರುವಂಥ ಒಂದಷ್ಟು ಆರೋಪಗಳು. ಇವು 160
164 ದಾಖಲಿಸಿದಂಥ ಸಂದರ್ಭದಲ್ಲಿ ಅಂದರೆ ಆಕೆಯನ್ನು ನ್ಯಾಯಾಧೀಶರ ಮುಂದೆ ಹೋಗಿ 164 ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಈ ವೇಳೆ ರೇವಣ್ಣ ಅವರ ವಿರುದ್ಧ ಆ ಸಂತ್ರಸ್ತೆ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾಳೆ, ಇಲ್ಲಿ ರೇವಣ್ಣ ಪಾತ್ರ ಇದೆಯಾ ಅಥವಾ ರೇವಣ್ಣ ವಿರುದ್ಧ ಏನಾದರೂ ಸುಮ್ಮನೆ ಆರೋಪಗಳನ್ನು ಮಾಡಿದಾರ ಅನ್ನುವಂಥದ್ದು ಆ ಒಂದು ಸಂತ್ರಸ್ತೆಗೆ ಗೊತ್ತಿರುತ್ತೆ. ಆ ಒಂದು ಕ್ರೈಮ್ ಸೀನ್ನಲ್ಲಿ ಆ ಒಂದು ಕ್ರೈಮ್ ಆಕ್ಟಿವಿಟೀಸ್ ಏನಾಗಿರುತ್ತೆ, ಆಕೆಯನ್ನು ಕಿಡ್ನಾಪ್ ಮಾಡಿದಂತ ಹಿಡಿದು ಆಕೆಯನ್ನು ಕೂಡಾಕೋವರೆಗೂ ಕೂಡ ಎಲ್ಲಾದರೂ ಆತನ ಹೆಸರನ್ನು ಆಕೆ ಕಿವಿಗೆ ಬಿದ್ದಿರುತ್ತಾ ಏನು ಅನ್ನೋದು ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆಕೆಗೆ ಈ ಒಂದು ಕೇಸ್ನಲ್ಲಿ ಏನೆಲ್ಲ ಆಗಿದೆ, ಬರೀ ಕಿಡ್ನಾಪ್ ಮಾಡಲಾಗಿತ್ತಾ ಅಥವಾ ನಿಜಕ್ಕೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಆಕೆ ನೀಡುವಂಥ ಹೇಳಿಕೆಗಳ ಮೇಲೆ ರೇವಣ್ಣ ಅವರ ಭವಿಷ್ಯ ಇರುತ್ತೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಹೆಸರನ್ನ ಸಂತ್ರಸ್ತೆ ಹೇಳಿಲ್ಲ ಅಂದ್ರೆ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ನಾಳೆ ನಡೆಯುವಂತ ಕೋರ್ಟ್ ನಲ್ಲಿ ಒಂದಷ್ಟು ವಾದ ವಿವಾದಗಳಾಗುತ್ತೆ. ಎಲ್ಲವೂ ಕೂಡ ಏನಾಗುತ್ತೆ ಗಮನಿಸೋಣ. ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.